ಸರ್ಕಾರದ ಅನುದಾನ ಸದ್ಬಳಕೆಯಾಗಬೇಕು, ಗುಡಿಸಲು ಮುಕ್ತ ಗ್ರಾಮಗಳಾಗಬೇಕು, ಈ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು. ಶಿವರಾಯ ಅಕ್ಕರಗಿ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಕನ್ನಡ ದಿನಪತ್ರಿಕೆ ದೇವದುರ್ಗ. ನಮ್ಮ ಪತ್ರಿಕೆ ತಂಡ ಶಿವರಾಯ ಅಕ್ಕರಗಿಯವರನ್ನು ಚುಟುಕು ಸಾಹಿತ್ಯ ಸಮ್ಮೇಳನ ಕುರಿತು ಮಾತನಾಡಿಸಿದಾಗ, ದಿನಾಂಕ 14/2/2026 ನಡೆಯುವ ದೇವದುರ್ಗ ತಾಲೂಕ್ 2ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶಿವರಾಯ ಅಕ್ಕರಗಿಯವರು ಮಾತನಾಡಿದ ಸಂದೇಶ ಏನದು? ನನ್ನನ್ನು ನನ್ನ ಕ್ಷೇತ್ರದ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ದೇವದುರ್ಗ ತಾಲೂಕ್ 2ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆಗೆ ಕಾರಣೀಭೂತರಾದ ದೇವದುರ್ಗ ತಾಲೂಕ್ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ವಕೀಲರು, ಅಧ್ಯಕ್ಷರು ಮತ್ತು ತಾಲೂಕಿನ ಎಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ನರಸಿಂಗರಾವ್ ಸರ್ಕಿಲ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಬ್ಯಾಗವಾಟ್ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ, ರಾಜ್ಯ ಪದಾಧಿಕಾರಿಗಳಿಗೆ ನನ್ನ ವತಿಯಿಂದ, ನನ್ನ ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಿವರಾಯ ಅಕ್ಕರಗಿ ಅವರು ತಿಳಿಸುತ್ತಾ ಮಾತನಾಡಿದರು. ದೇವದುರ್ಗ ತಾಲೂಕು ಒಂದು ಕಾಲದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಎಂದು ಗುರುತಿಸಲಾಗಿದೆ. ತಾವು ದೇವದುರ್ಗ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕದ 2ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಕ್ಕೆ ತಮಗೂ ತಮ್ಮ ದಂಪತಿಗಳಿಗೂ ತುಂಬ ತುಂಬ ಅಭಿನಂದನೆಗಳು. ನಮ್ಮ ವತಿಯಿಂದ, ನಮ್ಮ ಸಿಬ್ಬಂದಿ ವತಿಯಿಂದ, ತಾಲೂಕಿನ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ತಮ್ಮ ಹೆಸರು ಸಾಹೇಬ್ರೆ? ಸರ್, ನನ್ನ ಹೆಸರು ಶಿವರಾಯ ಅಕ್ಕರಗಿ ಅಂತ ಹೇಳಿಬಿಟ್ಟು, ನಾನು MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ. ಅದ್ರ ಜೊತೆಗೆ ನಿಸರ್ಗ ಜ್ಯೋತಿ ಶಿಕ್ಷಣ ಸಂಸ್ಥೆ ಅಂತ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಜ್ಯೋತಿಬಾ ಫುಲೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದ್ರೆ, ನಮ್ಮನ್ನು 2ನೇ ತಾಲೂಕು ಚುಟುಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಒಂದು ಸಂದರ್ಶನದ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ತಾವು ನಡೆದು ಬಂದ ದಾರಿ ತಾವು ಮೆಲುಕು ಹಾಕಿದ್ರೆ ಭಾಳ ಸಂತೋಷ. ಕಾರಣ ಏನಂದ್ರೆ, ಶಿವರಾಯ ಅಕ್ಕರಗಿ ಭಾಳ ಸೌಮ್ಯ ಮನುಷ್ಯ, ಅತ್ಯಂತ ಬಡತನದಲ್ಲಿ ಈ ಮಟ್ಟಿಗೆ ಉನ್ನತ ಶಿಕ್ಷಣ ಸಂಸ್ಥೆ ಮಾಡ್ಯಾರ, ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಅಷ್ಟೇ ಸರಳ ಸ್ವಭಾವದ ವ್ಯಕ್ತಿ. ಇವತ್ತಿಗೂ ಕೂಡ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಯನ್ನು ಇಂದು ತಾಲೂಕು ಚುಟುಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಅದಕ್ಕೆ ಭಾಳ ಸೂಕ್ತವಾಗಿದೆ ಅಂದರೆ ಎಲ್ಲರೂ ಸಂತೋಷ, ಹರ್ಷ ವ್ಯಕ್ತಪಡ್ತಿದ್ದಾರೆ. ಅದಕ್ಕೆ ತಾವು ತಮ್ಮ ಒಂದು ತಮ್ಮ ಜೀವನದ ಅನಿಸಿಕೆಗಳನ್ನ ಸ್ವಲ್ಪ ಮೆಲುಕು ಹಾಕಿದ್ರೆ ಭಾಳ ಸಂತೋಷ ಅನ್ನಿಸ್ತದೆ. ನಾವು ಬದುಕಿನ ನಡೆದು ಬಂದ ದಾರಿಯನ್ನು ಮೆಲುಕು ಹಾಕೋದಾದರೆ, ನಾವು ಅತ್ಯಂತ ಬಡತನದಲ್ಲಿದ್ದು ಬಂದಿರೋಂಥವ್ರು. ಯಾಕಂತ ಕೇಳಿದ್ರೆ, ಜೀವರಲ್ಲಿದ್ದು ಬಂದಿರತಕ್ಕಂಥ ಮಂದಿ ಅಂತ ಇದ್ದಾರಲ್ಲ, ಆ ಒಂದು ಜೀವರಲ್ಲಿದ್ದು ಬಂದಿರೋ ಮಂದಿ ಒಳಗಡೆ ನಾವು ಕೂಡ ಒಬ್ಬರಂತಲೇ ಹೇಳ್ಕೊಳ್ಬೇಕು. ಪ್ರಾರಂಭಿಕ ಹಂತದಲ್ಲಿ ನನ್ನ ಎಜುಕೇಷನ್ ಬಂದುಬಿಟ್ಟು, ನನ್ನ ಶಿಕ್ಷಣ BA B.Ed ಮುಗಿಸಿದ ನಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ನಗರಗುಂಡ ಗಂಗಪ್ಪನ ಹಾಸ್ಟೆಲ್ನಲ್ಲಿ ನಾನೇನಪ್ಪ ಅಂದ್ರೆ ಮೇಲ್ವಿಚಾರಕನಾಗಿ ಸೇರಿಕೊಂಡು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಅದಾದ ನಂತರ ನಾನು ನನ್ನದೇ ಆದ ಒಂದು ಸಂಸ್ಥೆಯನ್ನು ಹಾಕಿಬಿಟ್ಟು ನಾನು ಕೂಡ ಒಂದು ಹಾಸ್ಟೆಲನ್ನು ಹುಟ್ಟಾಕೊಂಡು ಅದ್ರ ಜೊತೆಗೆ ಇವತ್ತಿನ ದಿವಸ ಜ್ಯೋತಿಬಾ ಫುಲೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಅಂತಕ್ಕಂಥ ಒಂದು ಕಾಲೇಜನ್ನು ಹುಟ್ಟಾಕಿಬಿಟ್ಟು ಸರಿಸುಮಾರು ಒಂದು 120 ಮಕ್ಕಳಿಗೆ ಈಗ ಶೈಕ್ಷಣಿಕವಾದಂಥ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಈ ದೇಶದೊಳಗಡೆ ಶಿಕ್ಷಣ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ, ನೈತಿಕವಾದಂಥ ಮೌಲ್ಯಗಳೇನಿದ್ದಾವೆ, ಪಾರಂಪರಿಕವಾಗಿ ಬಂದಿರತಕ್ಕಂಥ ಗುರು ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಅಥವಾ ಬದುಕಿನ ಸಂಸ್ಕಾರ ಅಥವಾ ಮನುಷ್ಯತ್ವ ಮಾನವೀಯತೆ ಆಧಾರಿತವಾಗಿರ್ತಕ್ಕಂಥ ಮೌಲ್ಯಗಳೇನಿದ್ದಾವೆ, ಆ ಮೌಲ್ಯಗಳು ಕುಸಿತಕ್ಕಂಥ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಅಂಥ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ನಮ್ಮ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಸಂಸ್ಥೆ ಮುಖಾಂತರ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ನಿಟ್ಟಿನೊಳಗಡೆ ನಾವಿದ್ದಿದ್ದೀವಿ. ಇವತ್ತಿಗೂ ನಾವು ಬದುಕಿದ್ದು ಕೂಡ ಸರಳವಾಗಿ ಬದುಕಿದ್ದೀವಿ. ಬೆಂಗಳೂರಲ್ಲಿ ಹೋದರೂ ಕೂಡ BMTC ಕಂಡಕ್ಟರ್ ಆಗಿ ಒಂದು 3 ವರ್ಷ ಕೆಲಸ ಮಾಡಿರ್ತಕ್ಕಂಥದ್ದಿದೆ, ಜನರಲ್ ಸ್ಟೋರ್ ಮಾಡಿರ್ತಕ್ಕಂಥದ್ದಿದೆ, ಜೆರಾಕ್ಸ್ ಅಂಗಡಿ ಮಾಡಿರ್ತಕ್ಕಂಥದ್ದಿದೆ, ಫುಟ್ವೇರ್ ಮಾಡಿರ್ತಕ್ಕಂಥದ್ದು, ಹೀಗೆ ಹಲವಾರು ಉದ್ಯೋಗಗಳನ್ನು ಮಾಡಿಕೊಡೋದ್ರ ಜೊತೆಯಲ್ಲಿ ಒಂದು ಶೈಕ್ಷಣಿಕವಾದಂಥ ಸಂಸ್ಥೆಯನ್ನು ಸ್ಥಾಪಿಸಿಬಿಟ್ಟು
ಇವತ್ತಿನ ದಿವಸ ಏನಪ್ಪ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಹಿನ್ನೆಲೆ ಒಳಗಡೆ ಸರಿಯಾದಂಥ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ನಮ್ಮ ಬದುಕಿನ ಒಳಗಡೆ ನಿರ್ದಿಷ್ಟವಾಗಿ ಇಂಥದ್ದಂಥ ಉದ್ಯೋಗ ಇಲ್ಲ. ಕಳೆದ ಒಂದು 35 ವರ್ಷದ ನಮ್ಮ ಬದುಕು ನೋಡಿದರೆ ಬಹುಶಃ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ನಮ್ಮ ಬದುಕನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಅಂದರೆ ಆ ಒಂದು ಚಳುವಳಿ ಒಳಗಡೆ ಬಂದು ಆ ಚಳುವಳಿ ಮುಖಾಂತರನೇ ಇವತ್ತಿನ ದಿವಸ ನಮ್ಮ ಬದುಕಿನ ದಾರಿ ಬಹುದೊಡ್ಡ ದಾರಿಯನ್ನು ಸವಿಸಿರ್ತಕ್ಕಂಥದ್ದಿದೆ. ಆದರೆ ಏನಾಗಿದೆ ಅಂದ್ರೆ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದೆ. ಏನಂತೇಳಿದರೆ 1/8/2024 ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಆ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿಯನ್ನು ರಾಜ್ಯದಲ್ಲಿಯೇ ಸರ್ಕಾರ ಎಲ್ಲಾ ಜಿಲ್ಲೆಗಳಕ್ಕಿಂತ ಹೆಚ್ಚು ಅನುದಾನ ನೀಡಿದೆ. ಹಲವಾರು ಯೋಜನೆಗಳು ಬಂದಿವೆ. ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಗುಡಿಸಲು ಮುಕ್ತ ತಾಲೂಕು ಮಾಡುವುದಕ್ಕೆ ಆಗಿಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಬದುಕುಗಳಿಗಾಗಿ ಗುಳೆ ಹೋಗುವುದು ತಪ್ಪಿಲ್ಲ. ತಾಲೂಕಿನಲ್ಲಿ ಮುಖ್ಯವಾಗಿ ಮಹಿಳೆಯರಿಗಾಗಿಯೇ ದೊಡ್ಡ ಸಮಸ್ಯೆ ಎಂದರೆ ಅಧಿಕಾರಿಗಳು ಕಾಗದದಲ್ಲಿ ಪೂರ್ಣಗೊಳಿಸಿದ್ದೇವೆ ಎಂದು ಹೇಳುತ್ತಾರೆ. ವಾಸ್ತವಿಕವಾಗಿ ಜನರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ ಎಂದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳ ಕುರಿತು ದೇವದುರ್ಗ ತಾಲೂಕು 2ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶಿವರಾಯ ಅಕ್ಕರಕಿ ಮಾತನಾಡಿದರು. ನಾನು ಅತ್ಯಂತ ಬಡತನದಿಂದ ಜೀರೋದಿಂದ ಬಂದ ವ್ಯಕ್ತಿ. ನಾನು ಆರಂಭಿಕ ಹಂತದಲ್ಲಿ BEd ಮುಗಿಸಿದ ನಂತರ ನನ್ನ ಗುರುಗಳಾದ ನಗರಗೊಂಡಾದ ಗಂಗಪ್ಪ ಅವರ ಮಾರ್ಗದರ್ಶನದಿಂದ ನಾನು ಕೂಡ ಹಾಸ್ಟೆಲ್ ಪ್ರಾರಂಭಿಸಿ ಜ್ಯೋತಿ ಬಾಪುಲೆ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜ್ ಹುಟ್ಟಾಕಿದೆ. ಸರಿಸುಮಾರು 120 ಮಕ್ಕಳಿಗೆ ಶೈಕ್ಷಣಿಕ ಅನುಕೂಲ ಮಾಡಲಾಗಿದೆ. ನಮ್ಮ ಸಂಸ್ಥೆಯಿಂದ ಏನಾದರೂ ಮಾಡುವ ಸಾಧ್ಯತೆ ಇದೆ ಎಂದು ಮಕ್ಕಳಿಗೆ ಶಿಕ್ಷಣ ಕೊಡುವುದರೊಂದಿಗೆ ಬದುಕಿನ ಸಂಸ್ಕಾರ, ಮನುಷ್ಯತ್ವ, ಮಾನವೀಯತೆ ಮೌಲ್ಯಗಳು ಎತ್ತಿ ಹಿಡಿಯಲು ಸಾಧ್ಯ ಎಂದು ಆಲೋಚನೆಯಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ಕಲ್ಪಿಸಬೇಕಂತಕ್ಕಂಥ ಒಂದು ಆದೇಶ ಬರ್ತಾ ಇದೆ. ಆ ಆದೇಶ ಬಂದ ಮ್ಯಾಗಲೂ ಸಹಿತವಾಗಿ ಇನ್ನೂ ಸರ್ಕಾರಗಳು ಮೀನಾಮೇಷವನ್ನು ಎಣಿಸ್ತಾ ಇದ್ದಾವ. ಅಂದರೆ ಒಳ ಮೀಸಲಾತಿ ವಿಷಯವನ್ನು ರಾಜಕೀಕರಣಗೊಳಿಸಿ ಮತ ಬ್ಯಾಂಕ್ ಆಗಿ ನೋಡ್ತಾ ಇದ್ದೇವೆ ಹೊರತು ಅದೊಂದು ಸಾಮಾಜಿಕ ನ್ಯಾಯ, ಅಲ್ಲಿರ್ತಕ್ಕಂಥ ಶೋಷಿತರಿಗೆ ನ್ಯಾಯ ಕೊಡ್ಬೇಕಂತಕ್ಕಂಥ ಹಿನ್ನೆಲೆ ಒಳಗಡೆ ಯಾವೊಂದು ಪಕ್ಷಗಳು ಕೂಡ ಇವತ್ತಿನ ದಿವಸ ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಆ ವಿಷಯವನ್ನು ನೋಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅಂತಲ್ಲ, ಬಹುಶಃ ಭಾಳಷ್ಟು ಜನ ತಮ್ಮ ಬದುಕನ್ನೇ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ಮರಣ ಹೊಂದಿದ್ರು, ಎಷ್ಟೋ ಜನ ತಮ್ಮ ಬದುಕುಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಜೀವಿತಾವಧಿಯನ್ನು ಕಳೆದುಕೊಂಡಿದ್ದಾರೆ, ದುಡಿಮೆ ಅವಧಿಯನ್ನು ಕಳೆದುಕೊಂಡಿದ್ದಾರೆ. ಅದೇ ರೀತಿ ಕಳ್ಕೊಂಡವ್ರ ಸಾಲಿನಲ್ಲಿ ನಾನು ಕೂಡ ಇದ್ದಿದ್ದೇನೆ, ಇಲ್ಲಂತಿಲ್ಲ. ಆದರೆ ಇವತ್ತಿಗೆ ನಮ್ಮದೊಂದು ಆಶೆ ಇದೆ. ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯವಾಗಿರುವುದರಿಂದ ಸುಪ್ರೀಂ ಕೋರ್ಟ್ ಏನಾದರೂ ಆದೇಶ ಕೊಟ್ಟಿದೆಯಲ್ಲ, ಅದನ್ನು ಗೊಂದಲ ಮಾಡದೇ ಜನಸಾಮಾನ್ಯರಿಗೆ ಒಂದು ಅವಕಾಶವನ್ನು ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಕಲ್ಪಿಸಿಕೊಡ್ಬೇಕನ್ನೋಂಥದ್ದು ಒಂದು ಆಶಯವಾಗಿದೆ. ನಮ್ಮ ಬದುಕು ನಡೆದು ಬಂದಿರತಕ್ಕಂಥ ಬಹುದೊಡ್ಡ ದಾರಿ ಏನಂದರೆ ಚಳುವಳಿನೇ ಆಗಿದೆ. ನಮ್ಮ ಬದುಕಿನೊಳಗಡೆ ಬುದ್ಧ, ಬಸವ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ತತ್ವ ಚಿಂತನೆಯ ಒಳಗಡೆ ನಾವು ಎಷ್ಟು ಸರಳವಾಗಿ ಬದುಕಕ್ಕೆ ಸಾಧ್ಯತೆ ಇದೆ ಅಷ್ಟರ ಮಟ್ಟಿಗೆ ಸರಳತೆಯ ಬದುಕನ್ನು ನಾವು ರೂಢಿಸಿಕೊಂಡಿದ್ದೇವೆ. ಆ ರೂಢಿಸಿಕೊಂಡಿರ್ತಕ್ಕಂಥ ಬದುಕು ಕೂಡ ನಮಗೆ ಅನುಕೂಲಕರವಾಗಿದೆ. ಇಂಥದ್ದನ್ನೇ ಬೇಕಂತೇಳಿ ಬಯಸಿದಂಥವರಲ್ಲ. ಅಕಸ್ಮಾತ್ ಅವಕಾಶ ಒದಗಿ ಬಂದಂಥ ಸಂದರ್ಭದೊಳಗಡೆ ಅದು ಯಾವುದನ್ನು ಕೂಡ ಬಿಟ್ಟುಕೊಟ್ಟವ್ರಂತ ಅಲ್ಲ. ಮತ್ತು ಬಂದಿರತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಂಡು ನಮ್ಮ ಬದುಕಿಗೆ ಏನು ಬೇಕಂತಕ್ಕಂಥದ್ದು ಮಾಡಿಕೊಂಡಿದ್ದೇವೆ. ಈ ಬದುಕಿನ ಒಳಗಡೆ ಹಲವಾರು ದಾರಿಗಳನ್ನು ನಡೆದಿದ್ದೇವೆ. ದಾರಿಗಳು ನಡೆಯುವುದರ ಜೊತೆಗೆ ಬಹುಶಃ ಏನಪ್ಪ ಅಂದ್ರೆ ಸಾಹಿತ್ಯಿಕವಾಗಿ ಹಲವಾರು ವಿಷಯಗಳನ್ನು ವ್ಯಕ್ತಪಡಿಸಿದ್ದೇವೆ. ಅಂದರೆ ಕವನಗಳನ್ನು ಬರೆದಿದ್ದೇವೆ, ಒಂದು ನಾಟಕನ ಬರ್ಕೊಂಡಿದ್ದೀನಿ, ಸಣ್ಣ ಕಥೆಗಳನ್ನು ಬರ್ಕೊಂಡಿದ್ದೀವಿ. ಅಂದರೆ ಪ್ರಕಟ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಮತ್ತು BA ದ್ವಿತೀಯ ವರ್ಷ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕವನದ ಸ್ಪರ್ಧೆ ಮಾಡಿದಾಗ ರಾಜ್ಯ ಮಟ್ಟದಲ್ಲಿ ಪ್ರಥಮ ಒಂದು ಬಹುಮಾನ ಸಿಕ್ಕಿರ್ತಕ್ಕಂಥದ್ದು ಒಂದಿದೆ. ಆ ಒಂದು ಕವನ ಸ್ಪರ್ಧೆಯಲ್ಲಿ ತಗೊಂಡಿರ್ತಕ್ಕಂಥದ್ದಿದೆ. ಈಗ ಏನಪ್ಪ ಅಂದ್ರೆ ನಾವು ಹೋರಾಟದ ಬದುಕಿಗೆ ಬಿದ್ದಂಥ ಸಂದರ್ಭದೊಳಗಡೆ ಒಂದಿಷ್ಟು ಸಾಹಿತ್ಯಿಕ ವಲಯದ ಚಟುವಟಿಕೆ ಕಡಿಮೆ ಆಗಿರ್ಬೋದು, ಆದರೆ ಅದರ ಆಸಕ್ತಿ ಇನ್ನೂ ಕೂಡ ಜೀವಂತ ಉಳ್ಕೊಂಡಿದೆ. ಇವತ್ತೇನು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನನ್ನ ಗುರುತಿಸಿದ್ದಾರಲ್ಲ, ಆ ಗುರುತಿಸಿರೋದಕ್ಕೆ ಗೌರವ ಕೊಡುವುದಕ್ಕಾಗಿ ಇನ್ನು ಸಾಹಿತ್ಯ ವಲಯದಲ್ಲಿ ಅತಿ ಹೆಚ್ಚಿನ ಆಸಕ್ತಿ ವಹಿಸಿ ಇನ್ನು ಸಾಹಿತ್ಯಿಕ ಕೃಷಿಯನ್ನು ಮಾಡೋದಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಸಾಧನೆಗೆ, ತಮ್ಮ ಹೋರಾಟಕ್ಕೆ, ತಮ್ಮ ಶ್ರಮಕ್ಕೆ ಸಿಕ್ಕ ಇದೊಂದು ಫಲ ಅಂತ ನಾವು ತಿಳಿದುಕೊಂಡು ತಮಗೆ ನಮ್ಮ ಪತ್ರಿಕೆ ವತಿಯಿಂದ ತುಂಬ ಹೃದಯವಾಗಿ ನಿಮ್ಮ ಕುಟುಂಬಕ್ಕೂ ಅಭಿನಂದನೆಗಳು. ನಮ್ಮ ಬದುಕಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ. ಬೆಂಗಳೂರಿನಲ್ಲಿ BMTC ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಜಿರಾಕ್ಸ್ ಅಂಗಡಿ, ಸ್ಟೇಷನರಿ ಅಂಗಡಿ ಮಾಡಿದ್ದೇನೆ. ಹಲವಾರು ಕೆಲಸ ಮಾಡುತ್ತಾ ಅದರೊಂದಿಗೆ ಹೋರಾಟ ಮಾತ್ರ ಬಿಟ್ಟಿಲ್ಲ. ಸುಮಾರು 35 ವರ್ಷದ ಬದುಕಿನಲ್ಲಿ ಸಾಮಾಜಿಕ ನ್ಯಾಯವಾಗಿ
ಒಳ ಮೀಸಲಾತಿ ಹೋರಾಟಕ್ಕೆ ಹೆಚ್ಚು ಸಮಯ ಕೊಟ್ಟು ಚಳುವಳಿ ಮಾಡುತ್ತಾ ಹೊರಟಿದ್ದೇವೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ 1/8/2024 ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಆ ರಾಜ್ಯ ಸರ್ಕಾರವೇ ಒಳ ಮೀಸಲಾತಿ ಕಲ್ಪಿಸಬೇಕು ಎಂದು ಆದೇಶ ಬರುತ್ತದೆ. ಆ ಆದೇಶ ಬಂದರೂ ಕೂಡ ಸರ್ಕಾರಗಳು ಮೆಣಿಸುತ್ತಿದೆ ಎಂದು ನೋವಿನಿಂದ ದೇವದುರ್ಗ ತಾಲೂಕು 2ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶಿವರಾಯ ಅಕ್ಕರಕಿ ಮಾತನಾಡಿದರು. ಸರ್, ಸಾಹಿತ್ಯ ಆಸಕ್ತಿ ಅಂತಕ್ಕಂಥದ್ದು ತುಂಬ ಹಿಂದಿನಿಂದ, ಅಂದರೆ 97ಕ್ಕಿಂತಲೂ ಹಿಂದೆ, ಅಂದರೆ ಹೆಚ್ಚು ಕಡಿಮೆ SSLC ಆದ ನಂತರ ಬರವಣಿಗೆಯಲ್ಲಿ ಇದ್ದೀವಿ. ಅಂದ್ರೇನು, ಕವನಗಳನ್ನು ಬರಿತಕ್ಕಂಥದ್ದು, ಆಮೇಲೆ ಕೆಲವು ಚುಟುಕುಗಳನ್ನು ಬರಿತಕ್ಕಂಥದ್ದು, ಕಥೆಗಳನ್ನು ಬರಿತಕ್ಕಂಥದ್ದು. ಸಾಹಿತ್ಯ ಆಸಕ್ತಿ ಅಂತಕ್ಕಂಥದ್ದು ವಿದ್ಯಾರ್ಥಿ ದಶೆಯಿಂದಲೇ ಪ್ರಾರಂಭಿಕ ಹಂತದಲ್ಲಿ ಸಾಹಿತ್ಯ ಆಸಕ್ತಿ ಅಂತಕ್ಕಂಥದ್ದು ಇರೋದು. ಬಟ್ ಏನಾಗಿದೆ ಅಂದ್ರೆ, ಬರೆದಿರ್ತಕ್ಕಂಥ ಸಾಹಿತ್ಯ ಪ್ರಕಟಗೊಳ್ತಕ್ಕಂಥ ಅವಕಾಶಗಳು ಕಡಿಮೆ ಇತ್ತು. ಆದಾಗ್ಯೂ ಸಹಿತವಾಗಿ ನನ್ನ ಸಣ್ಣ ಕಥೆಗಳು, ಒಂದು 10 ಕಥೆಗಳು ರಾಯಚೂರು ವಾಣಿ ಅಂತಕ್ಕಂಥ ಒಂದು ದಿನಪತ್ರಿಕೆ ಆ ಸಾಪ್ತಾಹಿಕ ಪುರವಣಿಯಲ್ಲಿ ಒಂದು 10 ಕಥೆಗಳು ಪ್ರಕಟ ಆಗಿದ್ದಾವೆ. ಅದಾದ ನಂತರ ಹಲವಾರು ಕವನಗಳನ್ನು ಬರೆದಿದ್ದೀವಿ. ಆ ಕವನಗಳು ಕೂಡ ಕೆಲವೊಂದು ಕಡೆಗೆ ಪ್ರಕಟ ಆಗಿದ್ದಾವೆ, ಸಂಗ್ರಹ ಮಾಡಿದ್ದಾರಲ್ಲ ಸಂಗ್ರಹಗಳಲ್ಲಿ ಪ್ರಕಟ ಆಗಿದ್ದಾವೆ. ಮತ್ತು ಕೆಲವು ಕಾವ್ಯ ವಾಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾವ್ಯ ವಾಚನ ಮಾಡಿರ್ತಕ್ಕಂಥದ್ದು ಇದೆ. ವಿಶೇಷವಾಗಿ ಚುಟುಕು ಅಂತಕ್ಕಂಥದ್ದು ಭಾಳ ಪ್ರಾರಂಭಿಕ ಹಂತದಲ್ಲಿದ್ದ, ಅಂದರೆ 97ರಿಂದ ಬರೆದಿರ್ತಕ್ಕಂಥ ಚುಟುಕುಗಳು ಕೂಡ ನನ್ನ ಹತ್ರ ಇದ್ದಾವೆ. ಇತ್ತೀಚೆಗೆ ಹೆಚ್ಚಿನ ಚುಟುಕುಗಳು, ಅಂದ್ರೆ ಕಳೆದ ಒಂದು ವರ್ಷದ ಹಿಂದಗಡೆ ಪ್ರತಿದಿನ ಒಂದು ಚುಟುಕನ್ನೇನಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಅದಾದ ನಂತರ ಅವೆಲ್ಲವನ್ನೂ ಸಂಗ್ರಹ ಮಾಡಿಬಿಟ್ಟು ಇವತ್ತಿನ ದಿನ ಏನಪ್ಪ ಅಂದ್ರೆ ಚುಟುಕು ಚಮತ್ಕಾರ ಅಂತಕ್ಕಂಥ ಒಂದು ಪುಸ್ತಕನ ಹೊರತಂದಿದ್ದೇವೆ. ಆ ಪುಸ್ತಕ ಈಗ ನಡೀತಕ್ಕಂಥ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನ ಏನಿದೆ 14ನೇ ತಾರೀಕು, ಆ 14ನೇ ತಾರೀಕು ಆ ಚುಟುಕು ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ದೇವದುರ್ಗ ತಾಲೂಕು ಚುಟುಕು ಸಾಹಿತ್ಯ ಸಮ್ಮೇಳನದ 2ನೇ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆದದಕ್ಕೆ ಕಾರಣೀಭೂತರು ಯಾರಂತ್ರಿ? ಈ ಒಂದು ಸಂಘಟನೆಯವರು ಇದ್ದಾರಲ್ಲ, ತಾಲೂಕು ಚುಟುಕು ಸಾಹಿತ್ಯ ತಾಲೂಕು ಘಟಕ ಇದೆ. ತಾಲೂಕು ಘಟಕದಲ್ಲಿರ್ತಕ್ಕಂಥ ಒಂದು ನಮ್ಮ ಪ್ರಕಾಶ್ ಪಾಟೀಲ್ ಅಂತಕ್ಕಂಥ ವಕೀಲರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು, ತಾಲೂಕು ಘಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಗರಾವ್ ಸರ್ಕಲ್ಲು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ್ ಬ್ಯಾಗೋಟ್ ಅವರು ಸೇರಿದಂತೆ ಅವರು ಎಲ್ಲ ಪದಾಧಿಕಾರಿಗಳು ಕೂಡ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಗುರುತಿಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಆಯ್ಕೆ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಶನದ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾವಿರ ತಮ್ಮ ಮೂಲ ವೃತ್ತಿ? ಸರ್, ನನಗೆ ಮಾಡ್ತಕ್ಕಂಥದ್ದು ಮೂಲ ವೃತ್ತಿ ಅಂತ ಏನಿಲ್ಲ. ನಾನು ಹಲವಾರು ವೃತ್ತಿಗಳನ್ನು ಮಾಡಿಕೊಂಡು ಬಂದಂಥವನು. ಆದರೆ ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಸಂಘಟನಾ ವಲಯದಲ್ಲಿಯೇ ಹೆಚ್ಚು ದುಡಿದಿರ್ತಕ್ಕಂಥದ್ದು. ಕಳೆದ 35 ವರ್ಷಲಿದ್ದು ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು ಸಂಘಟನೆ ಕಾರ್ಯಚಟುವಟಿಕೆ. ಅದಾದ ನಂತರ ಹಲವಾರು ಹುದ್ದೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ಮಧ್ಯದಲ್ಲಿ ಏನಪ್ಪ ಅಂದ್ರೆ BMTC 4 ಡಿಪೋಕ್ಕೆ ಏನಪ್ಪ ಅಂದ್ರೆ ಕಂಡಕ್ಟ್ರಾಗಿ ಅಲ್ಲೊಂದಿಷ್ಟು ದಿನ ಸೇವೆ ಮಾಡಿದೆ. ಅದಾದ ನಂತರ ಜನರಲ್ ಸ್ಟೋರ್ ಅಂತ ಬೇರೆ ಬೇರೆ ಹುದ್ದೆಗಳನ್ನು ಮಾಡ್ತಾನೆ ಅದ್ರ ಜೊತೆಯಲ್ಲೇ ಸಂಘಟನೆ ಮಾಡ್ಕೊಳ್ತಾ ಬಂದುತ್ತಾ. ಮತ್ತು ಈಗ ಸದ್ಯಕ್ಕಿರ್ತಕ್ಕಂಥ ಮೂಲ ಒಂದು ಉದ್ಯೋಗ ಏನಪ್ಪ ಅಂದ್ರೆ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಅಂದರೆ ಜ್ಯೋತಿ ಬಾಪುಲೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜನ್ನು ಹಾಕೋದ್ರ ಜೊತೆಗೆ ಏನು ನಮ್ಮ ಪೂಜನೀಯರು ಏನಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆ ಒಳಗೊಂಡಂಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹಲವಾರು ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಒಳಗೊಂಡಂತೆ ಅವರಿಗೊಂದು ಶಿಕ್ಷಣವನ್ನು ಕಲ್ಪಿಸಿಕೊಡ್ಬೇಕಂತ ತಾಲೂಕು ಸಮ್ಮೇಳನ ಅಧ್ಯಕ್ಷರಾಗಿ ತಾವು ಸಮಾಜಕ್ಕೆ ಏನು ಸಂದೇಶ ನೀಡಬಲ್ಲದು? ಸರ್, ಈಗಾಗಲೇ ಏನು ಅಧ್ಯಕ್ಷೀಯ ಭಾಷಣ ಬರೆದು ಒಂದು ಪುಸ್ತಕ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬರ್ತಕ್ಕಂಥ ಪುಸ್ತಕದ ಒಳಗಡೆ ಈ ಒಂದು ತಾಲೂಕಿನೊಳಗಡೆ ಇರ್ತಕ್ಕಂಥ ಒಂದು ಜ್ವಾಲಂತವಾದಂಥ ಒಂದು ಸಮಸ್ಯೆಗಳೇನಿದ್ದಾವ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಆ ಪುಸ್ತಕದ ಒಳಗಡೆ ಮಾತನಾಡಿದ್ದೀವಿ ನಾವು. ಈಗ ಹೇಳ್ತಕ್ಕಂಥದ್ದು ಏನಂದ್ರೆ, ಬಹುಶಃ ದೇವದುರ್ಗ ತಾಲೂಕನ್ನು ಒಂದು ಕಾಲದ ಒಳಗಡೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಗುರುತಿಸಿರ್ತಕ್ಕಂಥದ್ದು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಡೀ ರಾಜ್ಯದಲ್ಲೇ ಹಲವಾರು ಜಿಲ್ಲೆಗಳನ್ನು ಕಂಪೇರ್ ಮಾಡಿ ನೋಡಿದಾಗ, ತುಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ
ಭಾಳಷ್ಟು ಅನುದಾನಗಳು ಈ ಒಂದು ತಾಲೂಕಿಗೆ ಬಂದಿರತಕ್ಕಂಥದ್ದು ದಾಖಲೆ ಸಮೇತ ಸರ್ಕಾರಿ ದಾಖಲೆಯಲ್ಲಿ ಸಿಗ್ತಾ ಇದೆ. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನಿದೆಯಲ್ಲ, ಜನಸಾಮಾನ್ಯರ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ವಲ್ಪ ತೀರಾ ಕೆಳಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಒಪ್ಕೊಳ್ಬೇಕು. ಯಾಕಂತೇಳಿದ್ರೆ ಇವತ್ತು ಏನೆಲ್ಲ ಯೋಜನೆಗಳು ಬಂದರು, ಏನೆಲ್ಲ ಅನುದಾನ ಬಂದರು, ಸಾವಿರಾರು ಕೋಟಿ ರೂಪಾಯಿಗಳು ಬಂದರೂ ಕೂಡ ಇವತ್ತಿಗೂ ಕೂಡ ಗುಡಿಸಲು ಮುಕ್ತ ಒಂದು ತಾಲೂಕಾಗಿ ಪರಿವರ್ತನೆ ಮಾಡೋಕ್ಕಾಗಿಲ್ಲ. ಗೂಳೆ ಹೋಗ್ತಕ್ಕಂಥ ಒಂದು ಕುಟುಂಬಗಳೇನಿದ್ದಾವೆ, ಬೊಂಬೈ, ಪುನಾ, ಗೋವಾ, ಮಹಾರಾಷ್ಟ್ರ ಮತ್ತು ಬಾಂಬೆ ಈ ಪ್ರದೇಶಗಳಿಗೆ ಗೂಳೆ ಹೋಗ್ತಕ್ಕಂಥದ್ದು ತಪ್ಸೋಕ್ಕಾಗಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯರ ಅತ್ಯಂತ ದೊಡ್ಡ ಸಮಸ್ಯೆ ಏನಂದ್ರೆ ಅವರು ಬಯಲು ಶೌಚಾಲಯವನ್ನು ಇವತ್ತಿಗೂ ಕೂಡ ಕಾಗದ ಪತ್ರದಲ್ಲಿ ಏನಪ್ಪ ಅಂದ್ರೆ ಅದನ್ನು ನಾವು ಪೂರ್ಣಗೊಳಿಸಿದ್ದೀವಿ, ಯಾವುದೇ ಬಯಲು ಶೌಚಾಲಯ ಇಲ್ಲ ಅಂತ ಬರ್ಕೊಂಡ್ರೂ ಕೂಡ ಇವತ್ತಿಗೂ ಕೂಡ ವಾಸ್ತವಿಕವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂಥ ಸೌಕರ್ಯಗಳೇನಿದ್ದಾವ ಅವು ಸಮರ್ಪಕವಾಗಿ ನೆರವೇರ್ತಾ ಇಲ್ಲ. ವಿಶೇಷವಾಗಿ ಹೇಳುವುದಾದರೆ ಜನಪ್ರತಿನಿಧಿಗಳಲ್ಲಿ ಏನು ನಿರೀಕ್ಷೆ ಇಟ್ಟು ಜನರು ಅವರನ್ನು ಆಯ್ಕೆ ಮಾಡಿ ಕೇಸಿ ಅವ್ರಿಗೊಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಅದನ್ನು ಅತ್ಯಂತ ಸಮರ್ಪಕವಾದಂಥ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಿಲ್ಲ. ಈ ಮೂಲಕ ಸಂದೇಶ ಕೊಡುವುದೇನಂದ್ರೆ ದೇವದುರ್ಗ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ ಹೇಳ್ತಕ್ಕಂಥದ್ದು ಏನಂದ್ರೆ ಬಹುಶಃ ನಾವು ಏನಾದರೂ ಸರಿಯಾದಂಥ ರೀತಿಯಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಾಗಬೇಕು. ಯಾಕಂದರೆ ಹೈದರಾಬಾದ್ ಕರ್ನಾಟಕ ಅಂತೇಳಿ ವಿಶೇಷ ಅನುದಾನ ಬರ್ತಾ ಇದೆ, ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ವಿಶೇಷವಾದಂಥ ಅನುದಾನ ಬರ್ತಾ ಇದೆ. ಎಲ್ಲ ಆದ್ಯತೆಗಳು ಕೊಟ್ಟು ಅನುದಾನ ಬಂದಾಗಿಯೂ ಸಹಿತವಾಗಿ ಅಭಿವೃದ್ಧಿ ಹೇಳಿಕೊಳ್ತಕ್ಕಂಥ ಪ್ರಮಾಣದಲ್ಲಿಲ್ಲ. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಹೇಳಿಕೊಳ್ತಕ್ಕಂಥ ಪ್ರಮಾಣದಲ್ಲಿ ಅಥವಾ ಪೂರ್ಣ ಪ್ರಮಾಣದ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಸಮ್ಮೇಳನದ ಒಳಗಡೆ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸುವುದರಿಂದ ನನ್ನ ಒಂದು ಆಶೆ ಏನಂದರೆ ಇನ್ನು ಮುಂದಾದರೂ ಸಹಿತವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಅನುದಾನ ಸದ್ಬಳಕೆ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಈ ತಾಲೂಕು ಅಭಿವೃದ್ಧಿ ಹೊಂದಿ ಇತರ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕಿನ ರೀತಿಯಲ್ಲಿ ಒಂದು ಪ್ರಗತಿಯನ್ನು ಕಾಣಬೇಕಂತಕ್ಕಂಥ ಆಶಯವನ್ನು ನಾವೊಂದು ಈ ಸಮ್ಮೇಳನಾಧ್ಯಕ್ಷೆಯಾಗಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ.